ಜೀವನದಲ್ಲಿ 2 ಗುಣಗಳು ನಮ್ಮ ದಾರಿಯನ್ನ ನಿರ್ಧರಿಸುತ್ತವೆ, ದೀನತೆ ಮತ್ತೆ ಗರ್ವ. ಈ 2 ಗುಣಗಳು ನಮ್ಮ ದೇವರ ಜೊತೆಗಿನ ಸಂಬಂಧವನ್ನು, ಮನುಷ್ಯರ ಜೊತೆಗಿನ ಸಂಬಂಧದ ಮೇಲೆ ಪರಿಣಾಮ ಬೀರ್ತವೆ. ಗರ್ವ ನಮ್ಮನ್ನ ದೇವರಿಂದ ದೂರ ಮಾಡ್ತದೆ, ದೀನತೆ ನಮ್ಮನ್ನ ದೇವರ ಹತ್ತಿರಕ್ಕೆ ತರ್ತದೆ. ಬೈಬಲ್ ಹೀಗೆ ಹೇಳ್ತದೆ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಚನ, ಗರ್ವದಿಂದ ಭಂಗ, ಹುಬ್ಬಿನಿಂದ ದೊಬ್ಬು ಎಂಬುದಾಗಿ. ಫ್ರೆಂಡ್ಸ್, ಗರ್ವ ಅಂತ ಹೇಳಿದ್ರೆ ನಾನೇ ಮಾಡಿದೆ ಅನ್ನುವಂತ ಮನೋಭಾವ, ದೇವರನ್ನ ಮರೆತು ಸ್ವತಃ ನಮ್ಮ ಮೇಲೆ ಅವಲಂಬನೆ ಆಗುವಂಥದ್ದು ಮತ್ತು ಇತರರನ್ನ ಕಡಿಮೆ ಮಾಡುವಂಥದ್ದು. ಬೈಬಲ್ನಲ್ಲಿ ಗರ್ವಕ್ಕೆ ಒಂದು ಉದಾಹರಣೆ ಇದೆ, ಅದು ಸೈತಾನ್. ಅವನು ದೇವರಂತಾಗಬೇಕಂತ ಬಯಸ್ದ, ಇದು ಅವನ ನಾಶನಕ್ಕೆ ಕಾರಣವಾಯಿತು. ಗರ್ವದ ಪರಿಣಾಮ ದೇವರಿಂದ ದೂರವಾಗುವಂಥದ್ದು, ನಾಶನ ಮತ್ತು ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗ್ತದೆ. ದೀನತೆ ಅಂತ ಹೇಳಿದ್ರೆ ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು, ನಾನೇನು ಅಲ್ಲ ದೇವರ ಕೃಪೆ ಅಂತ ಒಪ್ಪಿಕೊಳ್ಳುವಂಥದ್ದು, ಇತರರನ್ನ ಗೌರವಿಸುವಂಥದ್ದು. ಬೈಬಲ್ನಲ್ಲಿ ದೀನತೆಗೆ ಒಂದು ಉದಾಹರಣೆ ಇದೆ, ಅದು ಯೇಸು ಕ್ರಿಸ್ತನು. ಆತ ದೇವರಾಗಿದ್ದಾಗಲೂ ಕೂಡ ಮನುಷ್ಯನಾದ, ಸೇವಕನಾಗಿ ಬದುಕಿದ ಮತ್ತೆ ಶಿಲುಬೆಯವರೆಗೆ ತನ್ನನ್ನ ತಗ್ಗಿಸಿಕೊಂಡ. ದೀನತೆ ನಮ್ಮನ್ನ ಮೇಲಕ್ಕೆತ್ತುತ್ತದೆ, ದೇವರ ಕೃಪೆ ದೀನರ ಮೇಲೆ ಯಾವಾಗ್ಲೂ ಇರ್ತದೆ. ಫ್ರೆಂಡ್ಸ್, ಒಮ್ಮೆ 2 ವ್ಯಕ್ತಿಗಳು ದೇವಾಲಯಕ್ಕೆ ಪ್ರಾರ್ಥನೆ ಮಾಡೋದಿಕ್ ಹೋಗ್ತಾರೆ. ಒಬ್ಬ ಹೇಳ್ತಾನೆ, ದೇವ್ರೆ ನಾನ್ ಒಳ್ಳೆಯವನು, ನಾನ್ ಪಾಪಿ ಅಲ್ಲ. ಇನ್ನೊಬ್ಬ ಹೇಳ್ದ, ದೇವ್ರೆ ನಾನ್ ಪಾಪಿ, ನನ್ಗೆ ಕರುಣೆ ತೋರಿಸು. ಯಾರ ಪ್ರಾರ್ಥನೆಯನ್ನ ದೇವ್ರು ಕೇಳಿದ್ರು ಗೊತ್ತಾ? ದೀನತೆಯಿಂದ ಪ್ರಾರ್ಥಿಸಿದವನದು. ದೇವ್ರು ಗರ್ವಿಯನ್ನ ತಿರಸ್ಕರಿಸ್ತಾನೆ, ದೀನನಿಗೆ ಕೃಪೆಯನ್ನ ಕೊಡ್ತಾನೆ. ಉದಾಹರಣೆಗೆ, ಒಂದು ಖಾಲಿ ಪಾತ್ರೆ ಮತ್ತು ತುಂಬಿರುವಂತ ಪಾತ್ರೆಯನ್ನ ಯೋಚಿಸಿ. ತುಂಬಿದ ಪಾತ್ರೆಗೆ ಇನ್ನೇನ್ ಹಾಕೋದಿಕ್ಕೆ ಜಾಗ ಇರೋದಿಲ್ಲ. ಖಾಲಿ ಪಾತ್ರೆಗೆ ದೇವರು ತುಂಬೋದಿಕ್ಕೆ ಇಷ್ಟಪಡ್ತಾನೆ. ನಮ್ಮ ಹೃದಯವೂ ಕೂಡ ಹಾಗೆ, ಗರ್ವದಿಂದ ತುಂಬಿದ್ರೆ ದೇವ್ರ ಕೆಲಸ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ದೀನತೆಯಿಂದ ಖಾಲಿಯಾಗಿದ್ರೆ ದೇವ್ರು ನಮ್ಮನ್ನ ಉಪಯೋಗಿಸ್ತಾನೆ. ಫ್ರೆಂಡ್ಸ್, ಒಮ್ಮೆ 2 ಸ್ನೇಹಿತರು ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ರು. ಒಂದ್ ಸಮಯದಲ್ಲಿ ಅವರು ಒಬ್ರು ಜೊತೆ ಒಬ್ರು ಜಗಳ ಮಾಡ್ಕೊಳ್ತಾರೆ. ಜಗಳದ ಮಧ್ಯದಲ್ಲಿ ಒಬ್ಬ ಸ್ನೇಹಿತ ಕೋಪದಲ್ಲಿ ಇನ್ನೊಬ್ಬನಿಗೆ ಹೊಡಿತಾನೆ. ಮತ್ತೆ ಹೊಡೆತ ತಿಂದಂತ ಸ್ನೇಹಿತನು ಏನ್ ಮಾಡ್ತಾನೆ ಗೊತ್ತಾ? ಅವನು ಮರಳಿನಲ್ಲಿ ಬರಿತಾನೆ, ಇಂದು ನನ್ನ ಸ್ನೇಹಿತನು ನನ್ನನ್ನ ನೋಯಿಸಿದನು. ಮುಂದೆ ಅವರು ಒಂದು ನದಿಯ ಬಳಿ ಬರ್ತಾರೆ. ಅಲ್ಲಿ ಸ್ನೇಹಿತನು ಕಾಲ್ ಜಾರಿ ನೀರಲ್ಲಿ ಮುಳುಗೋದಿಕ್ಕೆ ಶುರು ಮಾಡ್ತಾನೆ. ಅವನನ್ನ ಅದೇ ಸ್ನೇಹಿತನು ರಕ್ಷಿಸ್ತಾನೆ. ಆ ಬಾರಿ ಅವನು ಒಂದು ಕಲ್ಲಿನ ಮೇಲೆ ಬರಿತಾನೆ, ಇಂದು ನನ್ನ ಸ್ನೇಹಿತನು ನನ್ನ ಪ್ರಾಣ ಉಳಿಸಿದನು. ಅದನ್ನ ನೋಡಿದಂತ ಸ್ನೇಹಿತನ್ ಕೇಳ್ತಾನೆ, ನಾನ್ ನಿನ್ನನ್ನ ನೋಯಿಸಿದಾಗ ನೀನ್ ಮರಳಿನಲ್ಲಿ ಬರ್ದೆ, ಆದ್ರೆ ನಾನ್ ನಿನ್ನನ್ನ ಉಳಿಸಿದಾಗ ಕಲ್ಲಿನಲ್ಲಿ ಬರ್ದೆ, ಯಾಕೆ ಅಂತ. ಅದಕ್ಕೆ ಅವನು ಉತ್ತರಿಸ್ತಾನೆ, ಯಾರಾದ್ರೂ ನಮ್ಮನ್ನ ನೋಯಿಸಿದಾಗ ಅದನ್ನ ಮರಳಿನಲ್ಲಿ ಬರಿಬೇಕು, ಕ್ಷಮೆಯ ಗಾಳಿ ಅದನ್ನ ಅಳಿಸಿ ಆಗ್ತದೆ. ಆದ್ರೆ ಯಾರಾದ್ರೂ ನಮ್ಗೆ ಒಳ್ಳೆಯದನ್ನ ಮಾಡಿದಾಗ ಅದನ್ನ ಕಲ್ಲಿನಲ್ಲಿ ಬರಿಬೇಕು, ಅದೆಂದಿಗೂ ಕೂಡ ಅಳಿಯಬಾರದು. ಫ್ರೆಂಡ್ಸ್, ಗರ್ವ ಕ್ಷಮಿಸೋದಕ್ಕೆ ಬಿಡೋದಿಲ್ಲ, ದೀನತೆ ಕ್ಷಮಿಸೋದಕ್ಕೆ ಸಹಾಯ ಮಾಡ್ತದೆ. ಕೊನೆಯದಾಗಿ ದೇವ್ರು ನಿಮ್ಮನ್ನ ಕೇಳ್ತಾ ಇದ್ದಾನೆ, ನೀನು ದೀನವಾಗ್ತೀಯಾ ಅಥವಾ ಗರ್ವದಲ್ಲಿ ನಡೀತೀಯಾ? ಜಗತ್ ಹೇಳ್ತದೆ ನಿನ್ನನ್ನ ಹೊಗಳಿಕೋ, ಆದ್ರೆ ದೇವ್ರು ಹೇಳ್ತಾನೆ ನಿನ್ನನ್ನ ತಗ್ಗಿಸಿಕೋ, ನಾನ್ ನಿನ್ನನ್ನ ಮೇಲಕ್ಕೆತ್ತುತ್ತೇನೆ. ಇಂದು ನಾವು ನಮ್ಮ ಹೃದಯವನ್ನ ಪರಿಶೀಲಿಸೋಣ. ನಮ್ಮೊಳಗೆ ಗರ್ವ ಇದೆಯಾ ಅಥವಾ ದೀನತೆ ಇದೆಯಾ? ಒಂದು ವೇಳೆ ಗರ್ವ ಇರೋದಾದ್ರೆ ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಳ್ಳೋಣ, ನಮ್ಮ ಗರ್ವವನ್ನ ಬಿಡೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.